ಹೆಂಡತಿ ಸಂಬಂಧ ಇರ್ತೈತಿ, ಆ ತಂದೆ ಸಂಬಂಧ ಇರ್ತೈತಿ, ತಾಯಿ ಸಂಬಂಧ ಇರ್ತೈತಿ, ಬಂಧು ಬಳಗ ಸಂಬಂಧ ಇರ್ತೈತಿ. ಅವ್ರು ಕೇವಲ ಯಾವಾಗ ಬರ್ತಾರ? ನಮ್ಮ ಹತ್ರ ದುಡ್ಡಿದ್ದ ಮಾತ್ರ ಬರ್ತಾರೆ ಹೊರತು, ಅಕಸ್ಮಾತ್ ಏನಾರ ಆಸೆ ಇಟ್ಕೊಂಡು ಬರ್ತಾರ ಹೊರತು, ನಾವಾದ್ರೂ ಅಷ್ಟೇ ಅವ್ರ ಹತ್ರ ಹೋಗ್ಬೇಕಾಗ್ತದ, ನಾವು ಏನಾದ್ರು ಆಸೆ ಇಟ್ಟು ಹೋಗ್ತಾರ. ಇದು ಹಂಗಲ್ಲ. ಈ ಪ್ರೇಮ ಹಂಗಲ್ಲ. ಇದು ಏನಿತ್ತಲ್ಲ ನಾವೇನು ಕೂತ್ಕೊಂಡಿವಲ್ಲ, ಇದು ಪ್ರೇಮ ಹಂಗಲ್ಲ. ಇದೇನು ಗುರು ಪರಂಪರೆಯ ಪ್ರೇಮ ಇದು. ಇವತ್ತಿನ ದಿವಸ ನಾವೆಲ್ಲ ಕೂಡಿದ್ದೇನಪ್ಪಾ ಅಂತಂದ್ರೆ ಯಾವುದೇ ಸಂಬಂಧ ಇಲ್ಲ, ಕೇವಲ ಗುರುನಾಥನ ಪರಂಪರೆ ಹೊರತು ಮತ್ತೊಂದು ಏನಿಲ್ಲ. ಈ ಪ್ರೇಮವೇ ಅತ್ಯುತ್ತಮವಂತ ಪ್ರೇಮ ಅನ್ನುವಂಥದ್ದು ಒಂದು ಇವತ್ತಿನ ದಿವಸ ನಾವು ಹೇಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ನಾವು ಏನ್ ಮಾಡೋದು ಬೇಕಾಗಿಲ್ಲ. ಹೋಗಿ ಗುಡ್ಡಕ್ಕೆ ತಪಸ್ ಮಾಡೋದು ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ಎಂತ ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಸಹಿತವಾಗಿ ಪ್ರೇಮದಿಂದ ಹ್ಯಾಂಗಿರ್ಬೇಕಂತಂದ್ರೆ, ಕೇವಲ ಏನು ಗುರು ಕೊಟ್ಟಂತ ಏನು ದೀಕ್ಷೆ ಇರ್ತದಲ್ಲ, ಗುರು ಕೊಟ್ಟಂತ ಏನು ಪರಂಪರೆ ಇರ್ತದ, ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವುದೇ ಪ್ರೇಮ, ಮತ್ತೊಂದು ಏನಿಲ್ಲ. ನಮ್ಮ ಏನಾದ್ರು ಸಂಸ್ಕಾರ ಉಳಿಬೇಕಾಗಿತ್ತಂದ್ರ, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾಗಿತ್ತಂದ್ರ, ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕಿತ್ತಂದ್ರ, ಏನಾದ್ರು ಇತ್ತಂತಂದ್ರೆ ನಮ್ಮ ಪ್ರೇಮ ಎಲ್ಲಿರ್ಬೇಕಂತಂದ್ರೆ ಆ ಗುರುವಿನಲ್ಲಿ ಪ್ರೇಮ ಇರಬೇಕು, ಗುರುವಿನಲ್ಲಿ ಭಕ್ತಿ ಇರಬೇಕು. ಆ ಭಕ್ತಿಯೇ ನಮ್ಮನ್ನು ಮುಂದಿನ ಏನು ಪರಂಪರೆಗೆ ನಾಂದಿ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.